ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನೀನು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಕಟ್ನಷ್ಟು ಕೊತ್ತಂಬರಿ ಚೆನ್ನಾಗಿ ತೊಳೆದು ಆರಿಸಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 2 ದೊಡ್ಡ ಕೆಂಪುದು ಟೊಮ್ಯಾಟೊ ಸ್ವಚ್ಛಾಗಿ ತೊಳೆದು ಬೀಜ ತೆಗೆದು ಡಿಸೀಡ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, 1 ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಖಾರಕ್ಕೋಸ್ಕರವಾಗಿ 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಮತ್ತೊಂದಿಷ್ಟು ಕರಿಬೇವನ್ನು ತೊಗೊಂಡಿದ್ದೀನಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹೆಚ್ಚು ಕಡಿಮೆ ನೀವು ಹಾಕ್ಬೋದು. ಒಂದು 2 ಕಾಳಿನಷ್ಟು ಮೆಂತ್ಯಕಾಳು ಮತ್ತು ಒಂದು ಇಂಗು ಇಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಹೆಂಗೆ ಮಾಡೋದು ಅನ್ನೋದು ತೋರಿಸ್ತೀನಿ ನಾನು ಈಗ. ನೋಡಿ, ಇಲ್ಲಿ ಒಗ್ಗರಣೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕಿದ್ದೀನಿ. ಇದಕ್ಕೆ ಬೇಳೆಗಳನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು. ಇದನ್ನು ಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಿವೆ. ಹಸಿಮೆಣಸಿನ್ಕಾಯಿ, ಕರಿಬೇವು, ಒಂದು ಸ್ವಲ್ಪ ಮೆಂತ್ಯಕಾಳು, ಒಂದು ಸ್ವಲ್ಪ ಇಂಗು ಇದೆಲ್ಲ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ನೋಡಿ, ಈಗ ಟೊಮೆಟೊ ಹಾಕಿ ತಾಳಿಸ್ತಾ ಇದ್ದೀನಿ. ಇದ್ರ ಒಟ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಈಗ ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ತಾಳ್ಕೋಬೇಕು. ಇದನ್ನು ಸ್ವಲ್ಪ ಉಪ್ಪು ಹಾಕಿದ್ರು ಅಡ್ಡಿ ಇಲ್ಲ, ಬೇಗ ತಾಳ್ತದೆ. ನೋಡಿ, ಈಗ ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ. ಎಲ್ಲ ಏನೇನು ಹುರಿದಿಟ್ಕೊಂಡಿದ್ದೆ ಎಲ್ಲ ಸಾಮಾನು ಇದಕ್ಕೆ ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಈಗ ಮಿಕ್ಸರ್ಗೆ ಹಾಕ್ತಾ. ಈಗ ಒಂದು ಬೌಲ್ಗೆ ಇದನ್ನು ತೆಗೆದಿದ್ದೀನಿ. ನೀವು ಬೇಕಾದರೆ ಒಂದು ಏರ್ಟೈಟ್ ಕಂಟೈನರ್ಗೂ ತಗೋಬೋದು. ಇದು 1 ವಾರ ಇಟ್ಟರೂ ಫ್ರಿಜ್ನಲ್ಲಿ ಇಟ್ಟರೆ ಕೆಡೋದಿಲ್ಲ. ಹೊರಗೆ ಯಾಕಂದ್ರೆ ನೀರೇ ಹಾಕಿಲ್ಲಲ್ಲ ನಾವು, ಅದು ಕೆಡೋದು ಭಾಳ ಇದ್ರದ್ದು ರೇಷಿಯೋ ಕಡಿಮೆ ಇರ್ತದೆ. ಈ ರೀತಿ ನೀವು ಕೊತ್ತಂಬರಿ ಸೊಪ್ಪು ಧಾರಾಳವಾಗಿ ತಂದಾಗ ಒಂದು ಚಟ್ನಿ ಮಾಡ್ಕೊಂಡು ನೋಡಿರಿ. ನಿಮ್ಗೆ ಹೆಂಗೆ ಅನ್ನಿಸ್ತದೆ ನನಗೆ ತಿಳಿಸ್ರಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.